ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಸುಮ್ಮನೆ ಬಂದ್ಬಿಟ್ಟಿದ್ಯಾ ಬಿಗ್ ಬಾಸ್ ಮನೆಗೆ? ಡಿಪೆಂಡ್ ಆಗಿಲ್ಲ ಡಿಪೆಂಡೆಂಟ್ ಸೊ ವೀಕ್ಷಕರೇ, ಪ್ರೋಮೋ ನೋಡಿದ್ರಲ್ಲ, ಬಹಳ ಅದ್ಭುತವಾಗಿಲ್ಲ. ಯಾಕಂತಂದ್ರೆ ಮತ್ತೆ ಈಗ ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮನೆಯನ್ನೇ ಸುಡುತ್ತಾ ನಾಮಿನೇಷನ್ ಕಾವು ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇವಾಗ ಬೆಂಕಿ ಹತ್ತಿದೆ. ಇವಾಗ 3 ವಾರ ಏನಾಯ್ತು ಅದೆಲ್ಲ ಕಂಪ್ಲೀಟ್ ಆಗಿ ಮರಿಬೇಕು ಎಲ್ಲರೂ ಕೂಡ. ಈಗ ಮತ್ತೆ ಅವ್ರ ಮೊದಲನೇ ಆಟ ಈಗ ಸ್ಟಾರ್ಟ್ ಮಾಡ್ಕೋಬೇಕಾಗಿದೆ. ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ ಮಂಜು ಭಾಷಿಣಿಯವರು, ಅಶ್ವಿನಿಯವರು ಇಬ್ರು ಕೂಡ ಇಲ್ಲಿ, ಅಶ್ವಿನಿ SN ಅವರು ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅದೇ ಇವಾಗ ಗುಂಪಾಗಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೂ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವಾಗ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೇಲೆ ಅಂತೂ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಈಗ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಟಾರ್ಗೆಟ್ ಮಾಡ್ತಿರೋದು ಯಾರನ್ನ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಏನಕ್ಕೆ ಅಂತಂದ್ರೆ ಬೇಡದೇ ಇರೋ ವಿಚಾರ ಇರ್ಬೋದು, ಮತ್ತೆ ಬೇಡದೇ ಇರೋ ಮ್ಯಾಟರ್ ಇರ್ಬೋದು, ಯಾರಪ್ಪ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಈಗ ರಕ್ಷಿತ್ ಅವರು ಎಲ್ಲರೂ ಕಣ್ಣಿಗೂ ಕೂಡ ಕುಗ್ತಾ ಇದ್ದಾರೆ ಆಲ್ಮೋಸ್ಟ್. ಏನಕ್ಕೆ ಅಂತಂದ್ರೆ ಇವಳ ಹತ್ರ ಆರಾಮಾಗಿ ನಾವು ಏನು ಬೇಕಾದ್ರೂ ಮಾತಾಡಿ ಗೆದ್ದು ಬಿಡ್ಬೋದು ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಇಲ್ಲಿ ಫಸ್ಟ್ಗೆ ಸ್ಟಾರ್ಟ್ ಮಾಡಿದ್ದೆ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಸ್ಟಾರ್ಟ್ ಮಾಡಿದ್ರು. ಇದನ್ನ ಕಂಟಿನ್ಯೂ ಮಾಡ್ತಿರೋದು ಇವಾಗ ರಾಶಿಕ್ ಅವರು. ಆಲ್ಮೋಸ್ಟು ಅವ್ರಿಗೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಆಲ್ರೆಡಿ ಇಬ್ಬರು ಇಲ್ಲಿ ರಾಶಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆದರೆ ಇಲ್ಲಿ 3ನೇದಾಗಿ ಬಂದು ನಾಮಿನೇಷನ್ ಅಂತಂದ್ಬಿಟ್ಟು ಇವ್ರು ನಾಮಿನೇಟ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಹೇಳೋದು ಬಂದ್ಬಿಟ್ಟು ರಕ್ಷಿತ್ ಅವರು ರಾಶಿಕ್ ಅವ್ರಿಗೆ ಇಲ್ಲಿ ಸ್ಟಿಕ್ಕರ್ನ ಹಚ್ತಾರೆ. ನೋಡಿ, ಇಬ್ಬರು ಬಂದ್ಬಿಟ್ಟು ಇವರಿಗೆ ಹಚ್ಚಿದಾಗ ಕೂಡ ಏನೂ ಮಾತಾಡಿಲ್ಲ ರಾಶಿಕ್ ಅವರು. ಆದರೆ ಇಲ್ಲಿ ರಕ್ಷಿತ್ ಅವ್ರು ಬಂದು ಹಚ್ಚಿದ ತಕ್ಷಣ ಇವ್ರ ಹತ್ರ ಜಗಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದೇ ಫಸ್ಟಿಗೆ ಯಾರಿಬ್ಬರು ಹಚ್ಚಿದ್ದಾರೆ ಅವ್ರ ಹತ್ರನೂ ಜಗಳ ಮಾಡೋದಿತ್ತಲ್ಲ. ಮೋಸ್ಟ್ಲಿ ಇಲ್ಲಿ ಅವ್ರ ಹತ್ರ ಜಗಳ ಆಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಇಲ್ಲಿ ಇವ್ರ ಮೇಲೆ ಜಗಳಕ್ಕೆ ಬಿದ್ದಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೋಡಿ, ಬರೀ ಆರ್ಡರ್ ಮಾಡ್ತಾ ಅವ್ರಿಗೆ ಏನು ಅನ್ಸುತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅವರೊಂದು ಒಪಿನಿಯನ್ ಇಲ್ಲಿ ರೀಸನ್ ಕೊಡ್ಲೇಬೇಕಲ್ವಾ, ಏನಕ್ಕೆ ಅವ್ರ ನಾಮಿನೇಷನ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರೀಸನ್ ಕೊಡ್ತಿದ್ದಾರೆ. ಅವ್ರಿಗೆ ಏನು ರೀಸನ್ ಇದೆಯೋ ಅದನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರ ಒಪಿನಿಯನ್ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಅವ್ರ ಒಪಿನಿಯನ್ ಯಾರು ಕೂಡ ಇಲ್ಲಿ ಇಷ್ಟಪಡ್ದಲ್ಲ. ಅಂದ್ರೆ ಅವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಅಂದ್ಬಿಟ್ಟು ಯಾರು ಕೂಡ ಇಲ್ಲಿ ಹೇಳ್ತಲ್ಲ. ಬರೀ ಆರ್ಡರ್ ಮಾಡ್ತಾರೆ ಇಲ್ಲಿ ರಾಶಿಕ್ ಅವರು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ರಾಶಿಕ್ ಅವರು ಮಾಡ್ತಿರೋದು ಅದೇ ರೀತಿ ಇದೆ. ಅಷ್ಟೊಂದು ಕೆಲಸಗಳಲ್ಲಿ ಇಲ್ಲಿ ತೊಡಗಿಸ್ಕೊಂಡಿಲ್ಲ ಬಿಗ್ ಬಾಸ್ ಮೇಲೆ. ಅದು ತಗೊಂಬ ಇದು ತಗೊಂಬ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಲೈವಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಸ್ವಲ್ಪ ಇಲ್ಲಿ ಎಪಿಸೋಡ್ನ ಕಟ್ ಮಾಡಿ ಹಾಕ್ತಿರ್ಬೇಕಾದ್ರೆ ಇಲ್ಲಿ ನಾವು ಅಷ್ಟೊಂದು ನೋಡೋಕ್ಕಾಗಲ್ಲ. ಬಟ್ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಲೈವಲ್ಲಿ ನೋಡ್ತಾ ಇರ್ತಾರಲ್ಲ, ಅಲ್ಲಿ ಗೊತ್ತಾಗುತ್ತೆ ಇವ್ರು ಏನು ಕೆಲಸ ಮಾಡ್ತಾ ಇದಾರೆ, ಏನು ಕೆಲಸ ಮಾಡ್ತಾಯಿಲ್ಲ ಅಂತಂದ್ಬಿಟ್ಟು. ಇವಾಗ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಿರೋದು ಕರೆಕ್ಟ್. ಆಲ್ಮೋಸ್ಟ್ ಇಲ್ಲಿ ಒಬ್ರು ಅಡುಗೆಯಲ್ಲಿ ಬ್ಯುಸಿ ಇರ್ತಾರೆ. ಇವಾಗ ನೀವು ನೋಡ್ಬೋದು, ಮಂಜು ಭಾಷಿಣಿಯವ್ರು ಹೋದ್ಮೇಲೆ 1 ವಾರ ಜಗಳ ಆಗಿದ ತಕ್ಷಣ ಇಲ್ಲಿ ಅವರು ಅಡುಗೆ ಮೇಲೆ ಕಾಣಿಸ್ಕೊಳ್ಳೇ ಇಲ್ಲ. ಮತ್ತೆ ಬೇರೆ ಒಂದು ಕೆಲಸ ಏನೇ ಇರ್ಬೋದು, ಕ್ಲೀನಿಂಗ್ ಕೆಲಸ ಇರ್ಬೋದು, ಕಟಿಂಗ್ ಇರ್ಬೋದು, ಈ ರೀತಿಯಾಗಿ ಯಾವ ಕೆಲಸನೂ ಇಲ್ಲಿ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿ ಇವರು ಸ್ವಲ್ಪ ಡಿಪೆಂಡ್ ಆಗಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರನೇ ಇಲ್ಲಿ ರಾಶಿಕ್ ಅವ್ರಿಗೆ ಉರಿ ಎತ್ಬಿಡ್ತು. ಇದ್ದಿದ್ದನ್ನ ಇದ್ದಂಗೆ ಹೇಳಿದಾಗ ಒಪ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ಜಗಳ ಚೆನ್ನಾಗಿ ಹತ್ತಿದೆ. ಯಾಕಂತಂದ್ರೆ ಆಲ್ಮೋಸ್ಟ್ ನಾಮಿನೇಷನ್ ಅಂತ ಅಂದ್ರೆ ಎಲ್ರಿಗೂ ಕೂಡ ಭಯ ಆಗೇ ಆಗುತ್ತೆ. ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲಿ ಮಂಜು ಭಾಷಿಣಿಯವ್ರು ಹೋಗ್ತಾರೆ ಅಂತಂದ್ಬಿಟ್ಟು ರಾಶಿಕ್ ಅವ್ರು ಕೂಡ ಇಲ್ಲಿ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವರಿಬ್ರು ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಈಗ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಕೂಡ ಹತ್ತಿದೆ, ಅಂದ್ರೆ ಕಾವು ಕೂಡ ಹತ್ತಿದೆ. ಆದ್ರೆ ಈ ಕಾವಲ್ಲಿ ಸ್ವಲ್ಪ ಜನ ಬಿಸಿ ಕೂಡ ಕಾಯಿಸ್ಕೊಂತಾರೆ ಅಂತ ಗೊತ್ತಾಗ್ತದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಬೇಡದೇ ಇರೋ ರೀಸನ್ ಕೊಟ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಪಾಪ ಆಲ್ರೆಡಿ 5 ಜನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಗಿಲ್ಲಿ ಅವ್ರನ್ನ. ಇಲ್ಲಿ ಕರೆಕ್ಟ್ ಆಗಿ ಇವಾಗ ಹೇಳ್ತಾರಲ್ಲ, ಇಂಥವ್ರನ್ನೇ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ಅಂತಂದ್ಬಿಟ್ಟು ಸ್ವಲ್ಪ ಜನ ಇಲ್ಲಿ ಮಾತುಕತೆ ಮಾಡ್ಕೊಂಡಿದೆ ಅಂತ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮೇಲೆ ಒಂದು ಗ್ರೂಪ್ ಅಂತೂ ಕ್ರಿಯೇಟ್ ಆಗ್ಬಿಟ್ಟಿದೆ. ಇಲ್ಲಿ 5 ಜನ ಗಿಲ್ಲಿಯವರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಮೊದಲನೇದಾಗಿ ಇಲ್ಲಿ ಜಾನ್ವಿಯರ್ ಕೊಟ್ಟಿರ್ತಾರೆ. ಅದೇ ಬಟ್ ಪ್ರೋಮೋದಲ್ಲಿ ಗೊತ್ತಾಗ್ತಲ್ಲ 5 ಜನದಲ್ಲಿ ನಾನು ಹೇಳ್ತಿರೋದು ಯಾರು ಅಂತಂದ್ರೆ, ನನ್ನ ಅನಿಸಿಕೆ ಪ್ರಕಾರ ಗಿಲ್ಲಿಯವ್ರನ್ನ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಪ್ರೋಮೋದಲ್ಲಿ ಹಚ್ಚಿರೋದು ಗೊತ್ತಾಗ್ತದೆ. ಅದು ಬಾಯಿಗೆ ಇಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಓವರ್ ಅಂತ ಹೇಳಲ್ವಾ. ಆಲ್ಮೋಸ್ಟ್ ಇಲ್ಲಿ ಮುಖಕ್ಕೆ ಹಚ್ಬೇಕಾದ್ರೆ ಸೈಡಲ್ಲಿ ಅಲ್ಲಿ ಇಲ್ಲಿ ಹಣೆಗೆ ಈ ಕಡೆ ಸೈಡಲ್ಲಿ ಹಚ್ಚಬೋದಿತ್ತು. ಬಾಯಿಗೆನೆ ಇಲ್ಲಿ ಹಚ್ಚಿಬಿಟ್ಟು ನಾಮಿನೇಟ್ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಅವ್ರು ಹಚ್ಚಿರೋದು ಗೊತ್ತಾಗ್ತದೆ, ನಾಮಿನೇಟ್ ಮಾಡಿರೋದು ಗೊತ್ತಾಗ್ತದೆ. ಜಾನ್ವಿ ಅಂತೂ 100% ಮಾಡಿರ್ತಾರೆ. ಕಾಕ್ರೋಜರಂತೂ ಅವರು ಕೂಡ ಇಲ್ಲಿ ಮಾಡಿರಬಹುದು ಅಂತಂದ್ಬಿಟ್ಟು ನನಗೆ ಅನಿಸ್ತದೆ. ಯಾಕಂತಂದ್ರೆ ಇವ್ರು 3 ಜನ ಇಲ್ಲಿ ಒಂದೇ ಗ್ರೂಪು. ಮತ್ತೆ ಇಲ್ಲಿ ನಿನ್ನೆ ಎಪಿಸೋಡಲ್ಲಿ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಜಗಳ ಆಡಿದ್ರು, ಮತ್ತೆ ಧ್ರುವಂತ್ ಅವ್ರು ಕೂಡ ಇಲ್ಲಿ ಜಗಳ ಆಡಿದ್ರು. ಆಲ್ಮೋಸ್ಟ್ 5 ಜನ ಕೂಡ ಇಲ್ಲಿ ಅವರು ಹಣೆ ಮೇಲೆ ಟೋಟಲ್ ಆಗಿ 5 ಸ್ಟಿಕ್ಕರ್ ಇದೆ. 5 ಜನ ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತದೆ, ಗಿಲ್ಲಿಯವ್ರನ್ನ ಮನೆಯಿಂದ ಹಾಕಬೇಕು ಅಂತಂದ್ಬಿಟ್ಟು. ನೋಡೋಣ ಯಾರ್ಯಾರು ಏನೇನು ರೀಸನ್ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಅಶ್ವಿನಿ ಗೌಡ ಅವ್ರದಂತೂ ಇಲ್ಲಿ ಹೇಳಲೇಬೇಕಾಗಿಲ್ಲ. ಇಲ್ಲಿ ಅವ್ರು ಬೇಳೆಕಾಳು ಬೇಯಿಸ್ಕೊಂತಿದ್ದಾರೆ. ನಿಜವಾಗ್ಲೂ ಕೂಡ ಗಿಲ್ಲಿಯವ್ರ ಹತ್ರ ಹೋಗೋದು ಮಾತಾಡೋದು ಮಾಡ್ತಿರೋದು ಅಶ್ವಿನಿ ಗೌಡ ಅವರು. ಇಲ್ಲಿ ಗಿಲ್ಲಿ ಹತ್ರ ಹೋದ್ರೆ ನನಗೂ ಕೂಡ ಒಂದು ಕ್ಯಾಮ್ರಾ ಫೋಕಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ಬೇಕಂತಾನೆ ಇಲ್ಲಿ ಮಾಡ್ತಿರೋದು. ಅವನು ಮೇಲ್ ಬರಬೇಕು ಅಂತಂದ್ರೆ ಎಂತವ್ರನ್ನ ಬೇಕಾದ್ರೂ ಇಲ್ಲಿ ತುಳಿದು ಬಿಡ್ತಾನೆ ಅಂತ ಅಂದ್ಬಿಟ್ಟು ನೆನ್ನೆ ರೀಸನ್ ಕೊಟ್ಟರು. ಬಟ್ ಇಲ್ಲಿ ಲೈವಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಆಲ್ಮೋಸ್ಟ್ ಏನಪ್ಪಾ ಆಗ್ತದೆ ಅಂತ ಅಂದ್ರೆ
ಅವ್ರು ಮಾಡ್ತಿರೋ ಕೆಲಸನೆಲ್ಲ ಇಲ್ಲಿ ಆಲ್ಮೋಸ್ಟ್ ಗಿಲ್ಲಿಯವ್ರ ಮೇಲೆ ಎತ್ತಾಗ್ತದೆ. ಇಲ್ಲಿ ಸರಿ ಇಲ್ಲ ಇವನು ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ನು ಮಾತ್ರ ಕಾಮಿಡಿ ಮಾಡ್ತಾನೆ, ನಾವ್ಯಾರು ಮಾಡಲ್ವ ಅಂತ ಇಲ್ಲಿ ಕೇಳ್ತಿದ್ದಾರೆ. ಆಲ್ಮೋಸ್ಟ್ ಬೇಕಂತ ಯಾಕೆ ಇವ್ರು ಗಿಲ್ಲಿ ಹತ್ರ ಹೋಗ್ಬೇಕು? ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಹೋಗ್ತಾರೆ, ಮತ್ತೆ ಬೇಕಂತಂದ್ಬಿಟ್ಟು ಅವನ ಹತ್ರನೇ ಹೋಗಿ ಕಾಮಿಡಿ ಮಾಡಕ್ಕೆ ಹೋಗ್ತಾರೆ. ಅವ್ನು ಸರಿ ಇಲ್ಲ ತಾನೆ, ಬಿಟ್ಬಿಡಿ, ಮಾತಾಡ್ಬಿಡಿ. ನನ್ನ ಅನಿಸಿಕೆ ನಾನು ಹೇಳ್ತಿರೋದು. ಅವ್ರು ಸರಿ ಇಲ್ಲ ಅಂತಂದ್ಬಿಟ್ಟು ಇವ್ರಿಗೆ ಅನಿಸ್ತು ಅಂತಂದ್ರೆ ಇವ್ರು ಯಾಕೆ ಮಾತಾಡಬೇಕು? ಆಲ್ಮೋಸ್ಟು ಬೇರೆಯವರೆಲ್ಲರೂ ಕೂಡ ಇಲ್ಲಿ ಕಾಣಿಸ್ತಾ ಇರ್ತಾನೆ, ಇಲ್ಲಿ ಗಿಲ್ಲಿಯವ್ರು ಒಬ್ಬರೇ ಕಾಣಿಸ್ತಾರಾ? ಆಲ್ಮೋಸ್ಟ್ ಮಲ್ಲಮ್ಮವರು ಧ್ರುವಂತವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ಇವ್ರು ಮಧ್ಯಕ್ಕೆ ಹೋಗ್ಬಿಟ್ಟು ಇಂಟರ್ಫಿಯರ್ ಆಗ್ತಾರೆ. ಇವ್ರಿಗೆ ಯಾರು ಹೇಳಿದ್ರು? ಇಲ್ಲಿ ಧ್ರುವಂತವರು ಮತ್ತೆ ಮಲ್ಲಮ್ಮವ್ರು ಹೇಳಿದ್ರೆ ಬನ್ನಿ ಅಶ್ವಿನಿ ಮೇಡಮ್, ಇಲ್ಲಿ ನೀವು ಸ್ವಲ್ಪ ನಾವು ಜಗಳ ಆಡ್ತಿದೀವಿ, ಯಾರು ಸರಿ ಯಾರು ತಪ್ಪು ಅಂತ ಕೇಳಿ ಅಂತಂದ್ರ. ಆದರೆ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಇಲ್ಲಿ ಒಂದು ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ. ಗಿಲ್ಲಿಯವ್ರ ಮೇಲಂತೂ ಸಿಕ್ಕಾಪಟ್ಟೆ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಕೂಡ ನೆನ್ನೆ ಹೇಳಿದ್ರು, ನಿನ್ನನ್ನು ನಾನು ಈಚೆ ಕಳಿಸ್ಬಿಟ್ಟೆ ನಾನು ಕೂಡ ಈಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂಥರ ಶಪಥ ಮಾಡ್ತಾರಲ್ಲ, ಆ ರೀತಿ ಮಾಡಿದ್ದಾರೆ. ಇಲ್ಲಿ ಯಾವ ಶಪಥ ಕೂಡ ಇಲ್ಲಿ ನಡೆಯಲ್ಲ. ಅವ್ರು ಹೇಳಿದೆಲ್ಲ ನಿಜ ಆಗುತ್ತೆ ಅಂತ ಕೂಡ ಇಲ್ಲಿ ಅನ್ಸಲ್ಲ. ಇಲ್ಲಿ ರಾಶಿಕಾ ಅವರು ಸ್ವಲ್ಪ ಅವರು ಕೂಡ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಬ್ಬರು ಇಲ್ಲಿ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರು ಕೂಡ ನನ್ನೇ ನಾಮಿನೇಟ್ ಮಾಡಿದ್ರಲ್ಲ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆದರೆ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಕರೆಕ್ಟು. ಇಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಅಂತಂತ ಅಂದರೆ ಇಲ್ಲೇನು ಕೂಡ ಮಾತಾಡ್ತಿಲ್ಲ. ಸ್ವಲ್ಪ ಅವರು ಆ್ಯಕ್ಷನ್ ಮಾಡ್ತಿರೋದು ಇವಾಗ ಈ 3 ವಾರ ಸ್ವಲ್ಪ ಚೆನ್ನಾಗೇ ಕಾಣಿಸ್ಕೊಂಡಿದ್ರು. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಏನು ಬಂತು, ಸ್ವಲ್ಪ ಅವರು ಕೂಡ ಸ್ವಲ್ಪ ರೊಚ್ಚು ಗೆದ್ದಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ. ಸ್ವಲ್ಪ ಜನ ಬಿಗ್ ಬಾಸ್ ಮನೆ ಒಳಗಡೆ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ಇಲ್ಲಿ ಬಂದಿರೋ ಸ್ಪರ್ಧಿಗಳು ಕೂಡ ಅನಿಸ್ತದೆ. ಅವ್ರು ಹೇಳ್ತಾ ಇರೋದು, ಕೆಲವೊಬ್ರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಹೇಳಿದ್ರು ಕೆಲವೊಬ್ರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ ನೋಟ್ಟು. ಅದರಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಈ ರೀತಿಯಾಗಿ ಎಲ್ಲರೂ ಕೂಡ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಈ ರೀತಿ ಏನ್ ಮಾಡ್ಬೇಕು ಹೇಳಿ? ಆಲ್ಮೋಸ್ಟ್ ಪಾಪ ಅವ್ರು ಏನ್ ಕೇಳಿದ್ರು, ರೆಸ್ಪೆಕ್ಟ್ ಮಾಡಬೇಕು, ಮಾತಾಡಿ ರೆಸ್ಪೆಕ್ಟ್ ಕೊಟ್ಬಿಟ್ಟು ಅಂತಂದ್ರೆ ಮಾತಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟಿದ್ಯಾ ಈ ಬಿಗ್ ಬಾಸ್ ಮನೆಗೆ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ ಅಶ್ವಿನಿ ಗೌಡ ಅವ್ರು ಏನ್ ಹೇಳಿದ್ರು ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಹೇಳ್ತಾ ಇದಾರೆ. ಸ್ವಲ್ಪ ಇವ್ರ ವಾಯ್ಸ್ ಅಷ್ಟೊಂದು ಓವರ್ ಆಗಿ ಕೇಳಿಸ್ತಲ್ಲ, ನಾರ್ಮಲ್ ಆಗಿ ಕೇಳಿಸ್ತದೆ. ಅವ್ರ ವಾಯ್ಸ್ ಇರೋದು ಅದೇ ತರ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಹಂಗೆ ಕೇಳಿಸ್ತದೆ. ಸುಮ್ಮನೆ ಬಂದ್ಬಿಡಿದ್ಯಾ ಅಂತಂದ್ರೆ ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ಬುದ್ಧಿ ಇಲ್ವಾ? ಬೇಕಾಬಿಟ್ಟು ಇಲ್ಲಿ ರಕ್ಷಿತ್ ಅವ್ರನ್ನ ಕರ್ಸ್ಕೊಂಡ್ಬಿಟ್ಟಿದಾರಾ? ಎಂತೆಂತ ಮಾತುಗಳ ಆಡ್ತಾರೆ ನೋಡಿ. ಆಲ್ಮೋಸ್ಟ್ ಇಲ್ಲಿ ಸರಿಯಾಗಿ ಟಾಮ್ ಕೊಟ್ಟಿದ್ದು ರಕ್ಷಿತ್ ಅವರು ಕೂಡ ಇಲ್ಲಿ ಕೊಟ್ಟರು. ಡಿಪೆಂಡೆಂಟ್ ರಾಶಿಕಾ ಇವರು ಡಿಪೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ರಕ್ಷಿತ್ ಅವರು ಕೂಡ ಮಾತು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೆಂಕಿ ಹತ್ಬಿಡುತ್ತೆ. ಚೈಲ್ಡಿಶ್ ಬಿಹೇವಿಯರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೇಮ್ ಅಶ್ವಿನಿ ಗೌಡ ಅವರು ಏನೇನು ಮಾತಾಡಿದ್ರು ಅದನ್ನ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತಾರೆ. ಚೈಲ್ಡ್ ತರ ಆಡ್ಬೇಡ ಅಂತ ಹೇಳಿದ್ರು, ಇಲ್ಲಿ ಇವರು ಕೂಡ ಅದೇನೇ ಯೂಸ್ ಮಾಡ್ತಿದ್ದಾರೆ. ಚೈಲ್ಡಿಶ್ ಬಿಹೇವಿಯರ್ ಇಂದು ಅಂತ ಅಂದ್ಬಿಟ್ಟು ಚಿಕ್ಕೋರು ತರನೇ ಇಲ್ಲಿ ಇರ್ತಾರೆ. ಏನ್ ಮಾಡ್ತಾ ಇದಾರೆ ಅವ್ರ ಪಡಿಗೆ ಅವ್ರು ಆಟ ಆಡ್ತಿದ್ರು ಕೂಡ ಇವರು ಬೇಕಂತಾನೆ ರಕ್ಷಿತ್ ಅವ್ರ ಹತ್ರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಿದ್ದಾರೆ. ಇದು ತುಂಬಾ ಅತಿರೇಕ ಆಗೇ ಆಗುತ್ತೆ. ಆಲ್ಮೋಸ್ಟು ಕಿಚ್ಚ ಸುದೀಪ್ ಅವರು ಯಾರ್ಯಾರ ವ್ಯಕ್ತಿತ್ವನ ಕೊಂದುಕೊಂಡು ಆಟ ಆಡಬೇಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರು ಕೊಲೆ ಮಾಡ್ಕೊಂತಿದ್ದಾರೆ ಅವ್ರ ವ್ಯಕ್ತಿತ್ವನ. ಇಲ್ಲ ಅವ್ರಿಗೆ ಗೊತ್ತಾಗ್ತಲ್ಲ. ಇವಾಗ ಈ ಒಂದು ಟೀಮ್ಗೆ ರಾಶಿಕ್ ಅವ್ರು ಕೂಡ ಸೇರ್ಕೊಂತಾರೆ. ಈಗ ಅಶ್ವಿನಿ ಗೌಡ ಅವರಾಯ್ತು, ಜಾನ್ವಿ ಅವರಾಯ್ತು, ಕಾಕ್ರೋಚ್ ಸುಧೀರ್ ಅವರಾಯ್ತು. ಇವಾಗ ಈ ಪಾರ್ಟಿಗೆ ಸೇರ್ಕೊಂತಿರೋದು ಯಾರಪ್ಪ ಅಂತಂದ್ರೆ ಇಲ್ಲಿ ರಾಶಿಕ್ ಅವರು ಹೊಸದಾಗಿ ಎಂಟ್ರಿ ಆಗ್ತದೆ. ಅಂದ್ರೆ ರಕ್ಷಿತನ ಇಲ್ಲಿ ಅವರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೋಡೋಣ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತಂದ್ಬಿಟ್ಟು. ಇಲ್ಲಿ ರಾಶಿಕ್ ಅವರು ಇನ್ನೊಂದು ವರ್ಡ್ ಹೇಳ್ತಾರೆ, ಯು ಆರ್ ಎ ಸರ್ವೆಂಟ್ ಅಂತ ಅಂದ್ಬಿಟ್ಟು. ಏನ್ ಸರ್ವೆಂಟ್ ಅಪ್ಪ ಅವರು? ಅದೇ ಅಲ್ವಾ, ಮನೇಲಿ ಸ್ವಲ್ಪ ಕೆಲಸನ ಜಾಸ್ತಿ ತಗೊಂಡ್ಬಿಟ್ರೆ ಈ ರೀತಿಯಾಗಿ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವರು ಸ್ವಲ್ಪ ಕೆಲಸನ ಜಾಸ್ತಿ ಮಾಡ್ತಾ ಇದ್ದಾರೆ ಮನೇಲಿ. ಯಾಕಂದ್ರೆ ಲೈವಲ್ಲಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಅಡುಗೆ ಮಾಡೋದಿರ್ಬೋದು, ಸ್ವಲ್ಪ ಹೆಲ್ಪ್ ಮಾಡಕ್ ಹೋಗ್ತಾರೆ. ಮತ್ತೆ ಯಾರನ್ನ ಏನನ್ನ ಕೇಳಿದ್ರೆ ಸ್ವಲ್ಪ ಕೊಡಕ್ ಹೋಗ್ತಾರೆ. ಪ್ರೀತಿಯಿಂದ ಅವ್ರಿಗೆ ಕೊಡಬೇಕು ಅನ್ಸಿದ್ರೆ ಕೊಡ್ತಾರೆ. ಆದ್ರೆ ಇಲ್ಲಿ ಅವ್ರು ಏನಪ್ಪ ಹೇಳ್ತಾರೆ, ನಿನ್ನ ಸರ್ವೆಂಟು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಎಂತ ಮಾತುಗಳು ಆಡ್ತಾರೋ ಏನೋ. ಸ್ವಲ್ಪ ದೊಡ್ಡೋರಿದ್ದಾರೆ, ಅವ್ಳು ಚಿಕ್ಕೋಳಿದ್ದಾರೆ ರಕ್ಷಿತ. ಸ್ವಲ್ಪ ಇಲ್ಲಿ ಹೇಳೋಣ, ಅರ್ಥ ಮಾಡ್ಕೊತಾಳೆ ಅನ್ನೋದಿಲ್ಲ. ಈ ರೀತಿಯಾಗಿ ಅರ್ಥ ಮಾಡ್ಸೋದ? ಯಾರ್ಯಾರು ಎಲ್ಲೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತಲ್ಲ ಗೊತ್ತಿಲ್ಲ. ಇನ್ನು ಇಲ್ಲಿ ಸ್ಪಂದನ ಅವರು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಸ್ಟಿಕ್ಕರ್ ಹಚ್ಬೇಕಾದ್ರೆ ಗೊತ್ತಾಗ್ತದೆ ಸ್ಪಂದನ ಅವರು ಜಾನ್ವಿ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಂತ. ಇನ್ನು ಯಾರ್ಯಾರನ್ನ ನಾಮಿನೇಟ್ ಮಾಡ್ತಾರೆ, ಇವಾಗ ಈ ವಾರ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರ ಸದ್ಯ ಗಿಲ್ಲಿ ಅವರಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂದ್ರೆ ಅವ್ರಿಗೆ 5 ಸ್ಟಿಕ್ಕರ್ ಬಿದ್ದಿದೆ. ಮತ್ತೆ ಇಲ್ಲಿ ರಾಶಿಕಾ ಅವ್ರಿಗೂ ಕೂಡ ಇಲ್ಲಿ 3 ಸ್ಟಿಕ್ಕರು, ಜಾನ್ವಿವರೆಗೂ ಕೂಡ ಒಂದು 2-3 ಬಿದ್ದಿದೆ. ಆಲ್ಮೋಸ್ಟ್ ಪಾಯಿಂಟ್ ಔಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಚೆನ್ನಾಗಿ ಡಿಸ್ಕಷನ್ ಮಾಡಿಬಿಟ್ಟು ಗಿಲ್ಲಿನ ನಾವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲೇಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಸ್ಪರ್ಧಿಗಳು ಈಗ ಪಣ ತೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಧ್ರುವಂತವ್ರು ಕೂಡ ಇದಕ್ಕೆ ಸೇರ್ಕೊಂಡಿದ್ದಾರೆ. ನೋಡೋಣ ಯಾರ್ಯಾರು ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ. ನಿಮ್ಮ ಅನಿಸಿಕೆ ಪ್ರಕಾರ ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ನಾಮಿನೇಷನ್ ಆಗ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ? ನೀವು ಬಿಗ್ ಬಾಸ್ ಮನೆಯಿಂದ ಯಾರನ್ನ ಹೊರಗಡೆ ಹಾಕಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.